ನಮಸ್ಕಾರ ವೀಕ್ಷಕರೇ, ರಾಜ್ಯದ ಜನತೆಗೆ ಕೊನೆಗೂ ಸಿಹಿ ಸುದ್ದಿ ಬಂದಿದೆ. ಇಷ್ಟು ದಿನಗಳ ಕಾಲ ಧರ್ಮಸ್ಥಳ ಪ್ರಕರಣದಲ್ಲಿ ನ್ಯಾಯ ಬೇಕು ಅಂತ ಕೇಳ್ತಿದ್ದವರಿಗೆ ಅಂತಿಮವಾಗಿ ನ್ಯಾಯ ಸಿಗುವ ಭರವಸೆ ಮೂಡಿದೆ. ಎಲ್ಲ ತೆರೆಮರೆಯ ಆಟಗಳಿಗೆ ಬ್ರೇಕ್ ಬೀಳ್ತಾ ಇದೆ. ಆರೋಪಿಗಳಿಗೆ ನಡುಕ ಶುರುವಾಗಿದೆ. ಅಸಲಿ ತನಿಖೆ ಈಗ ಶುರುವಾಗ್ತಿದೆ ಅಂತ ಹೇಳ್ಬೋದು. ಹಣ ತಗೊಂಡು ನಕಲಿ ದಾಖಲೆ ಸೃಷ್ಟಿ ಮಾಡಿ ತನಿಖೆಯ ದಾರಿ ತಪ್ಪಿಸುವ ಕೆಲಸವನ್ನ ಮಾಡ್ತಿದ್ದವರಿಗೆ ಇಡಿ ಈಗ ಬಿಗ್ ಶಾಕ್ ಕೊಟ್ಟಿದೆ. ಸದ್ದಿಲ್ಲದೆ ಅಧಿಕೃತವಾಗಿ ಇಡಿ ಈ ಪ್ರಕರಣದಲ್ಲಿ ಎಂಟ್ರಿ ಆಗಿದೆ. ಧರ್ಮಸ್ಥಳ ಕೇಸ್ನಲ್ಲಿ ಯಾರ ಬಂಧನ ಆದ್ರೂ ಅಚ್ಚರಿ ಇಲ್ಲ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರು ಈ ಪ್ರಕರಣದ ಬಗ್ಗೆ ಒಂದು ಗಂಭೀರ ಪ್ರಶ್ನೆಯನ್ನು ಕೇಳಿದ್ದಾರೆ. ಮೊನ್ನೆವರೆಗೂ ಡಿ.ಕೆ. ಶಿವಕುಮಾರ್ ಅವರು ನಾನಾ ರೀತಿಯ ಹೇಳಿಕೆ ಕೊಟ್ಟು ಸದ್ದು ಮಾಡ್ತಾ ಇದ್ರು. ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸರದಿ. ಸೌಜನ್ಯ ಪ್ರಕರಣ, ಧರ್ಮಸ್ಥಳ ಕೇಸ್ ಬಗ್ಗೆ ಮುಖ್ಯಮಂತ್ರಿಗಳು ಒಂದು ಸಂಚಲನ ಮೂಡಿಸುವ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೌಜನ್ಯ ಪರನೋ ಅಥವಾ ವೀರೇಂದ್ರ ಹೆಗ್ಗಡೆ ಅವರ ಪರನೋ ಅನ್ನುವ ಗಂಭೀರ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದು ಈಗ ಸಾರ್ವಜನಿಕ ವಲಯದಲ್ಲಿ ಭಾರೀ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಇದೆಲ್ಲದರ ನಡುವೆ, ಎಲ್ಲ ಬೆಳವಣಿಗೆಗಳ ನಡುವೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ರಹಸ್ಯ ಪತ್ರ ಕೇಂದ್ರದ ಅಂಗಳಕ್ಕೆ ತಲುಪಿದೆ. ಮತ್ತೊಂದು ದೂರಿನ ಪತ್ರ ಇಡಿ ಅಂಗಳಕ್ಕೆ ತಲುಪಿದೆ. ಎಐ ಮೂಲಕ ಸುಳ್ಳು ವಿಡಿಯೋವನ್ನು ಸೃಷ್ಟಿ ಮಾಡಿ ಹರಿಬಿಡ್ತಾ ಇದ್ದ ಆರೋಪಿಗಳಿಗೆ ಈಗ ನಡುಕ ಶುರುವಾಗಿದೆ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಖಡಕ್ ಸಂದೇಶ ಏನು? ಸಿದ್ದರಾಮಯ್ಯ ಅವರು ಟಾಂಗ್ ಕೊಟ್ಟಿದ್ದು ಯಾರಿಗೆ? ಧರ್ಮಸ್ಥಳ ಪ್ರಕರಣದಲ್ಲಿ ಆರೋಪಿಗಳನ್ನ ಬಂಧಿಸುತ್ತಾ ಇಡಿ ಬಿಗ್ ಗ್ಯಾಂಗ್ಗೆ ಕಾದಿದ್ಯಾ ಮಾರಿ ಹಬ್ಬ? ಜಾರಿ ನಿರ್ದೇಶನಾಲಯ ಶಾಕ್ ಕೊಟ್ಟಿದ್ದು ಯಾರಿಗೆ? ಯಾರ್ಯಾರ ಮುಖವಾಡ ಬಟಾಬಯಲಾಗುತ್ತೆ? ರಾಜ್ಯದಿಂದ ಕೇಂದ್ರಕ್ಕೆ ಹೋದ ರಹಸ್ಯ ಪತ್ರದಲ್ಲಿ ಏನಿದೆ? ನಡುಕ ಶುರುವಾಗಿದ್ದು ಯಾರಿಗೆ? ಏನಾಗ್ತಾ ಇದೆ ಧರ್ಮಸ್ಥಳ ಪ್ರಕರಣದಲ್ಲಿ? ಆ ಬಗ್ಗೆ ಸಂಪೂರ್ಣವಾದ ವರದಿ ನೋಡೋಣ. ವೀಕ್ಷಕರೇ, ಧರ್ಮಸ್ಥಳ ಪ್ರಕರಣ ರಾಜಕೀಯವಾಗಿ ಭಾರೀ ಸದ್ದು ಮಾಡ್ತಾ ಇದೆ. ತಾರ್ಕಿಕ ಅಂತ್ಯಕ್ಕೆ ಹೋಗುತ್ತೆ ಅಂದುಕೊಂಡಿದ್ದಂತಹ ಕೇಸ್ನಲ್ಲಿ ಹಲವು ಟ್ವಿಸ್ಟ್ಗಳು ಎದುರಾಯಿತು. ಇದೀಗ ರಾಜಕೀಯ ಜಿದ್ದಾಜಿದ್ದಿಗೆ ಕಾರಣವಾಗಿದೆ. ಇತ್ತೀಚೆಗಷ್ಟೇ ಬಿಜೆಪಿಗರು ಧರ್ಮಸ್ಥಳ ಚಲೋ ಅನ್ನುವ ಕಾರ್ಯಕ್ರಮವನ್ನು ಮಾಡಿದ್ರು. ಧರ್ಮಸ್ಥಳಕ್ಕೆ ಭೇಟಿ ನೀಡಿದ್ರು. ಸೌಜನ್ಯ ಮನೆಗೂ ಭೇಟಿ ನೀಡಿ ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಎಸ್ಐಟಿ ಒಂದು ಅಧಿಕೃತವಾದ ಅಂತಿಮ ವರದಿಯನ್ನು ಸಲ್ಲಿಸುತ್ತೆ. ಉತ್ಖನನ ಕಾರ್ಯದ ನಂತರದಲ್ಲಿ ಹಲವರನ್ನ ವಿಚಾರಣೆಗೆ ಒಳಪಡಿಸಿದೆ. ದೂರುದಾರರಿಗೂ ಕೂಡ ಎಸ್ಐಟಿ ಡ್ರಿಲ್ ಮಾಡಿದೆ. ಇದೀಗ ಸಿದ್ದರಾಮಯ್ಯ ಅವರು ಈ ರಾಜಕೀಯ ಜಿದ್ದಾಜಿದ್ದಿಯ ನಡುವೆ ಒಂದು ಗಂಭೀರ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದು ಈಗ ಸಾರ್ವಜನಿಕವಾಗಿ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಧರ್ಮಸ್ಥಳ ಚಲೋ ಅಂತ ಹೋಗಿ ಸಮಾವೇಶ ಮಾಡಿದಂತಹ ಬಿಜೆಪಿಗರು ಮೊದಲು ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರನ್ನ ಬೆಂಬಲಿಸ್ತಾರೆ. ನಂತರ ಹೆಗ್ಗಡೆ ಕುಟುಂಬದ ಮೇಲೆಯೇ ಆರೋಪ ಇರುವ ಹತ್ಯೆಯಾದ ಸೌಜನ್ಯಾಳ ಮನೆಗೂ ಹೋಗ್ತಾರೆ. ಹೀಗಂತ ಹೇಳಿರೋದು ಸಿದ್ದರಾಮಯ್ಯ ಅವರು. ಇದನ್ನಿಟ್ಕೊಂಡು ಸಿಎಂ ಈಗ ಒಂದು ಪ್ರಶ್ನೆಯನ್ನ ಕೇಳ್ತಿದ್ದಾರೆ. ಹಾಗಾದ್ರೆ ಬಿಜೆಪಿಯವರು ಯಾರ ಪರ ಇದ್ದಾರೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಆ ಮೂಲಕ ಸೌಜನ್ಯ ಮನೆಗೆ ಮೊನ್ನೆ ಹೋಗಿ ಕಾನೂನು ಹೋರಾಟಕ್ಕೆ ನೆರವು ಕೊಡೋದಾಗಿ ಆಕೆ ಕುಟುಂಬಕ್ಕೆ ಭರವಸೆ ನೀಡಿದ್ರಲ್ಲ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ. ಇಲ್ಲಿ ಸಿದ್ದರಾಮಯ್ಯ ಅವರ ವಾದ ಏನು? ಅವರೇನು ಹೇಳ್ತಾ ಇದ್ದಾರೆ? ಹತ್ಯೆಯಾದ ಸೌಜನ್ಯ ಪ್ರಕರಣವನ್ನ ಮತ್ತೆ ಸಿಬಿಐಗೆ ಕೊಡಬೇಕು ಅಂತ ಬಿಜೆಪಿ ಹೇಳ್ತಾ ಇದೆ. ಸಿಬಿಐ ಕೇಂದ್ರ ಸರ್ಕಾರದ ಅಧೀನದಲ್ಲಿದೆ. ಅವರೇ ತನಿಖೆಯನ್ನು ಮಾಡಿ ವರದಿಯನ್ನು ಕೊಟ್ಟಿದ್ದಾರೆ. ಈಗ ಸುಪ್ರೀಂ ಕೋರ್ಟ್ಗೆ ಹೋಗಬೇಕು ಅಂತ ಬಿಜೆಪಿನೇ ಹೇಳ್ತಾ ಇದೆ. ಈ ಸೌಜನ್ಯ ಪ್ರಕರಣದಲ್ಲಿ ವೀರೇಂದ್ರ ಹೆಗ್ಗಡೆ ಅವರ ಮೇಲೆ ಆರೋಪ ಇದೆ. ಹಾಗಾದ್ರೆ ಬಿಜೆಪಿಯವರು ಯಾರ ಪರ ಇದ್ದಾರೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೌಜನ್ಯ ಪ್ರಕರಣದ ಮರುತನಿಖೆ ಅಗತ್ಯ ಇದ್ರೆ ಕೋರ್ಟ್ಗೆ ಹೋಗ್ಲಿ, ನಾನದರ ತೀರ್ಪನ್ನ ನೋಡಿಲ್ಲ. ಈ ಬಗ್ಗೆ ಸೌಜನ್ಯ ತಾಯಿ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿದ್ದಾರೆ. ಧರ್ಮಸ್ಥಳಕ್ಕೆ ಬಿಜೆಪಿ ಕೈಗೊಂಡಿರೋದು ಧರ್ಮಯಾತ್ರೆ ಅಲ್ಲ, ರಾಜಕೀಯ ಯಾತ್ರೆ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆ ನಡೀತಾ ಇದ್ರು ಕೂಡ ಬಿಜೆಪಿಯವರು ಎನ್ಐಎ ತನಿಖೆಗೆ ಒತ್ತಾಯ ಮಾಡ್ತಿದ್ದಾರೆ. ಹಾಗಾದ್ರೆ ನಮ್ಮ ಪೊಲೀಸರ ಮೇಲೆ ಬಿಜೆಪಿಯವರಿಗೆ ನಂಬಿಕೆ ಇಲ್ವಾ? ಎಸ್ಐಟಿ ರಚನೆಯಾದ ಆರಂಭದಲ್ಲಿ ಎನ್ಐಎ ತನಿಖೆ ಮಾಡಿ ಅನ್ನಲಿಲ್ಲ. ಆದರೆ ಯಾವಾಗ ಉತ್ಖನನ ಮಾಡಿದ ನಂತರದಲ್ಲೂ ಮೃತದೇಹಗಳು ಸಿಗಲಿಲ್ವೋ ಆಗ ಎನ್ಐಎಗೆ ಒತ್ತಾಯ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರೇ ಸ್ವತಃ ಸತ್ಯ ಹೊರಬರಲಿ ಅಂತ ಎಸ್ಐಟಿ ರಚನೆಯನ್ನು ಸ್ವಾಗತ ಮಾಡಿದ್ದಾರೆ. ತಮ್ಮ ಮೇಲಿನ ಅನುಮಾನದ ತೂಗುಗತ್ತಿ ನಿವಾರಣೆ ಆಗಬೇಕು ಅಂತ ಹೇಳಿದ್ದಾರೆ. ಇದನ್ನ ಈಗ ಸಿದ್ದರಾಮಯ್ಯ ಅವರು ಪುನರುಚ್ಚಾರ ಮಾಡಿದ್ದಾರೆ. ಎಸ್ಐಟಿ ತನಿಖೆಯನ್ನ ಸ್ವತಂತ್ರವಾಗಿ ಮಾಡ್ತಾ ಇದೆ, ನಾವು ಯಾರೂ ಅದರಲ್ಲಿ ಹಸ್ತಕ್ಷೇಪ ಮಾಡ್ತಾ ಇಲ್ಲ, ಏನೇ ಇದ್ರೂ ಸತ್ಯ ಹೊರಬರಲಿ ಅಂತ ಹೇಳಿದ್ದಾರೆ. ವೀಕ್ಷಕರೇ, ಇದೆಲ್ಲದರ ಮಧ್ಯೆ ಈಗ ಸದ್ದಿಲ್ಲದೆ ಈ ಪ್ರಕರಣಕ್ಕೆ ಇಡಿ ಎಂಟ್ರಿ ಆಗಿದೆ. ಇಲ್ಲಿವರೆಗೂ ನಡೆದಿದ್ದೇನೂ ಅಲ್ಲ, ಇಲ್ಲಿಂದ ಅಸಲಿ ತನಿಖೆ ಶುರು ಅಂತ ಹೇಳ್ಬೋದು. ಯಾಕಂದ್ರೆ ಈ ಧರ್ಮಸ್ಥಳ ಪ್ರಕರಣದಲ್ಲಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಅನ್ನುವಾತ 100 ಶವಗಳನ್ನು ಹೂತು ಹಾಕಿದ್ದೇನಂತ ಆರೋಪ ಮಾಡಿದ. ಅದು ದೇಶದೆಲ್ಲೆಡೆ ಭಾರೀ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಅನಂತರದಲ್ಲಿ ಈ ಪ್ರಕರಣ ದಿನೇ ದಿನೇ ತಿರುವನ್ನು ಪಡೆದುಕೊಳ್ತಲೇ ಇದೆ. ಇತ್ತೀಚೆಗಷ್ಟೇ ಮಹಿಳೆಯೊಬ್ಬರು ಸೌಜನ್ಯ ಅಪಹರಣ ಆಗಿರೋದನ್ನ ಕಣ್ಣಾರೆ ಕಂಡಿದ್ದೇವೆ ಅಂತ ಆರೋಪ ಮಾಡಿದ್ದಾರೆ. ಇಂಥವರೇ ಅಪಹರಣ ಮಾಡಿರೋದು ಅಂತಲೂ ಹೇಳ್ತಾ ಇದ್ದಾರೆ. ಇದಕ್ಕೂ ಮೊದಲು ಸುಜಾತಾ ಭಟ್ ಕೂಡ ಇದೇ ರೀತಿಯಾಗಿ ಹೇಳಿದ್ರು. ಇನ್ನು ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಆತ ಹೇಳಿದ ರೀತಿಯಲ್ಲಿ ಉತ್ಖನನ ಮಾಡಿದಾಗ ಯಾವುದೇ ಶವಗಳು ಪತ್ತೆಯಾಗಿಲ್ಲ. ಹೀಗಾಗಿ ಸಹಜವಾಗಿಯೇ ತೀವ್ರ ತನಿಖೆಯ ನಂತರದಲ್ಲಿ ಆತನ ಹಿಂದೆ ಒಂದು ದೊಡ್ಡ ತಂಡ ಇದೆ ಅನ್ನುವ ಅನುಮಾನಗಳು ಮೂಡೋದಕ್ಕೆ ಶುರುವಾಯಿತು.
ಇದಲ್ಲದೆ ದೂರುದಾರರೇ ಈಗ ಆರೋಪಿಗಳ ಸ್ಥಾನದಲ್ಲಿ ನಿಂತಿದ್ದಾರೆ. ಇದಲ್ಲದೆ ಇನ್ನೂ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಈ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ, ಅವರಿಗೆ ವಿದೇಶಿ ಫಂಡಿಂಗ್ ಬರ್ತಾ ಇದೆ ಅಂತ ಆರೋಪಿಸಲಾಗಿತ್ತು. ಅದರ ಬೆನ್ನಲ್ಲೇ ಈ ಒಂದು ತನಿಖೆಯನ್ನ ಇಡಿಗೆ ವರ್ಗಾಯಿಸಬೇಕು ಅಂತ ಆಗ್ರಹಿಸಲಾಯಿತು. ಇದೀಗ ಕೊನೆಗೂ ಸದ್ದಿಲ್ಲದೆ ಇಡಿ ತನ್ನ ಕೆಲಸವನ್ನ ಶುರು ಮಾಡಿದೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಸುಳ್ಳು ಸುದ್ದಿಯನ್ನ ಹಬ್ಬಿಸೋದಕ್ಕೆ ವಿದೇಶಿ ಫಂಡಿಂಗ್ ಆಗಿರೋದು ಬಹುತೇಕ ಖಚಿತ ಆಗ್ತಾ ಇದೆ. ಈಗಾಗಲೇ ಹಲವರ ಮೇಲೆ ರಾಜ್ಯದ ಜನ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಧರ್ಮಸ್ಥಳದ ವಿರುದ್ಧವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಯೂಟ್ಯೂಬ್ನಂತಹ ವೇದಿಕೆಗಳಲ್ಲಿ ನಡೀತಾ ಇರುವಂತಹ ಈ ಅಪಪ್ರಚಾರಕ್ಕೆ ವಿದೇಶಿ ಫಂಡಿಂಗ್ನ ಆರೋಪಗಳು ಕೇಳಿ ಬರ್ತಾ ಇದ್ದ ಬೆನ್ನಲ್ಲೇ ಜಾರಿ ನಿರ್ದೇಶನಾಲಯ ತನಿಖೆಯನ್ನು ತೀವ್ರಗೊಳಿಸಿದೆ. ಈ ಪ್ರಕರಣದಲ್ಲಿ ಕೆಲವು NGOಗಳ ಮೇಲೆ ಇಡಿ ಕಣ್ಣು ಬಿದ್ದಿದೆ. ಕಾನೂನಿನಲ್ಲಿರುವಂತಹ ಕೆಲವೊಂದಷ್ಟು ಅಂಶಗಳನ್ನು ದುರುಪಯೋಗಪಡಿಸಿಕೊಂಡು ಕೆಲವೊಂದಷ್ಟು NGOಗಳು ಹಣ ಮಾಡೋಕೆ ಮುಂದಾಗಿರೋದು ಈಗ ಬಟಾ ಬಯಲಾಗ್ತಾ ಇದೆ. ವಿದೇಶದಿಂದ ಹಣವನ್ನು ಸಂಗ್ರಹಿಸಿ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾರೆ ಅನ್ನುವ ಆರೋಪ ಇದು. ನೋಡಿ, ಇದರಲ್ಲಿ ಯಾವ ರೀತಿಯಾಗಿ ಬೆಳವಣಿಗೆಗಳಾಗ್ತಾ ಇದೆ ಅಂತ. ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಹಾಗೆ ಧರ್ಮಸ್ಥಳದ ಮುಖಂಡರುಗಳು ಇಡಿಗೆ ಈ ಕುರಿತಾಗಿ ದೂರನ್ನು ಸಲ್ಲಿಸಿದ್ರು. ವಿದೇಶದಿಂದ ಬರುವಂತಹ ಹಣದ ಮೂಲವನ್ನು ಪತ್ತೆ ಹಚ್ಚಬೇಕು ಅಂತ ಒತ್ತಾಯಿಸಿದ್ರು. ಯಾಕಂದರೆ ಸುಜಾತಾ ಭಟ್ ಅವರೇ ಒಪ್ಕೊಂಡಿದ್ದಾರೆ, ತನಗೆ ಈ ಪ್ರಕರಣದ ಸಹವಾಸನೆ ಬೇಡ, ಅನನ್ಯ ಭಟ್ ಅನ್ನೋರು ಇಲ್ಲವೇ ಇಲ್ಲ ಅನ್ನೋದು ಪ್ರೂವ್ ಆಗಿ ಹೋಗಿದೆ. ಆದರೆ ಅದಕ್ಕೂ ಮೊದಲು ಬಿಡುಗಡೆಯಾದಂತಹ AI ವಿಡಿಯೋಗಳು ಏನು ಹೇಳ್ತಾ ಇದ್ವು, ಇದು ಸತ್ಯ, ಆಕೆ ಕೊಲೆಯಾಗಿದ್ದಾಳೆ, ಆಕೆಯನ್ನು ಕೊಲೆ ಮಾಡಿದ್ದೆ ಇವರು ಅಂತ ಆರೋಪವನ್ನು ಮಾಡಲಾಗಿತ್ತು. ಈಗ ಸಮಾಜದ ಶಾಂತಿ ಕೆಡಿಸೋದಕ್ಕೆ ಅಂತಾನೆ ಈ ರೀತಿಯಾಗಿ AI ವಿಡಿಯೋಗಳನ್ನು ಮಾಡ್ತಿದ್ದಾರೆ ಅನ್ನೋದು ಪ್ರೂವ್ ಆಗಿದೆ. ಜೊತೆಗೆ ಆ ರೀತಿಯ ಕೆಲಸ ಮಾಡೋದಕ್ಕೆ ವಿದೇಶಿ ಫಂಡಿಂಗ್ ಆಗ್ತಾ ಇದೆ ಅನ್ನೋದು ಕೂಡ ಇಡಿಯ ಗಮನಕ್ಕೆ ಬಂದಿದೆ. ಹೀಗಾಗಿ ಈ ಆರೋಪಗಳನ್ನು ಈಗ ಗಂಭೀರವಾಗಿ ಪರಿಗಣಿಸಿದೆ. ಈಗಾಗಲೇ ರಾಜ್ಯ ಪೊಲೀಸ್ ಇಲಾಖೆ ಹಾಗೆ ವಿಶೇಷ ತನಿಖಾ ದಳದ ಅಧಿಕಾರಿಗಳ ಬಳಿ ಈ ಪ್ರಕರಣಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಕೇಳಿದೆ. ಈ ತನಿಖೆಯ ಭಾಗವಾಗಿ ಈಗ ಇಡಿ ಕೆಲವು NGOಗಳ ಕಾರ್ಯಚಟುವಟಿಕೆಗಳ ಮೇಲೆ ತೀಕ್ಷ್ಣವಾದ ಗಮನವನ್ನು ಇಟ್ಟಿದೆ. ಬೆಂಗಳೂರಿನ ಸಾಮಾಜಿಕ ಕಾರ್ಯಕರ್ತರಾದಂತಹ ಸುರೇಶ್ ಗೌಡ ಅವರು ಕೇಂದ್ರ ಸರ್ಕಾರಕ್ಕೆ ತನಿಖೆಗಾಗಿ ಪತ್ರವನ್ನು ಬರೆದರು. ಈ ಪತ್ರಗಳನ್ನು ಕೇಂದ್ರ ಇಡಿಗೆ ವರ್ಗಾವಣೆ ಮಾಡಿದೆ. ಇನ್ನು ನೇರವಾಗಿ ಇಡಿಗೆ ರಾಜ್ಯದಿಂದ ಮತ್ತೋರ್ವ ತೇಜಸ್ ಗೌಡ ಅನ್ನುವರು ಈ AI ವಿಡಿಯೋಗಳ ವಿರುದ್ಧವಾಗಿ ಒಂದು ದೂರನ್ನು ಕೊಡ್ತಾರೆ. ಆ ಒಂದು ಆಧಾರದ ಮೇಲೆ ತನಿಖೆ ನಡೀತಾ ಇದೆ. ಹೀಗಾಗಿ ಸದ್ಯದಲ್ಲೇ ಈ AI ವಿಡಿಯೋಗಳನ್ನು ಮಾಡ್ತಾ ಇದ್ದ ಸುಳ್ಳು ಸುದ್ದಿಗಳನ್ನು ಒಂದಕ್ಕೊಂದು ಲಿಂಕ್ ಮಾಡಿ ವಿಡಿಯೋಗಳನ್ನು ಹರಿಬಿಟ್ಟು ಜನರ ದಿಕ್ಕು ತಪ್ಪಿಸ್ತಾ ಇದ್ದಂಥವರನ್ನ ಅರೆಸ್ಟ್ ಮಾಡಿದ್ರೂ ಅಚ್ಚರಿ ಏನಿಲ್ಲ. ಇದು ಈಗ ರಾಜಕೀಯವಾಗಿಯೂ ಸದ್ದು ಮಾಡ್ತಾ ಇದೆ. ಬಿಜೆಪಿ JDS ಎನ್ನದೇ ಹಲವು ಮುಖಂಡರುಗಳು ಇಡಿ ಹಾಗೆ NIA ತನಿಖೆಗೆ ಆಗ್ರಹಿಸಿದ್ದಾರೆ. ಹೀಗಾಗಿ ಧರ್ಮಸ್ಥಳ ಪ್ರಕರಣದಲ್ಲಿ ಆರೋಪಿಗಳಿಗೆ ಈಗ ನಡುಕ ಶುರುವಾಗಿದೆ ಅಂತ ಹೇಳ್ಬೋದು. ಬಗೆಹರಿಯದ ಸೌಜನ್ಯ ಪ್ರಕರಣದಲ್ಲಿ ಸಂತ್ರಸ್ತರು ಕಣ್ಣೀರಿಡ್ತಾ ಇದ್ದಾರೆ. ಆದರೆ ಕೆಲವರು ಮಾತ್ರ ಅದನ್ನೇ ಬಂಡವಾಳವಾಗಿಸಿಕೊಂಡು ಹಣ ಮಾಡೋದಕ್ಕೆ ಮುಂದಾಗಿದ್ದಾರೆ. AI ವಿಡಿಯೋಗಳನ್ನು ಮಾಡಿ ಹಣ ಮಾಡ್ತಾ ಇದ್ದಾರೆ. ನೋಡಿ ಯಾವ ರೀತಿಯಾಗೆಲ್ಲ ಟ್ವಿಸ್ಟ್ ಆಯಿತು ಅಂತ. ಸುಜಾತಾ ಭಟ್ ಯಾವಾಗ ಸಿಕ್ಕಿ ಬೀಳ್ತಾರೆ, ಅರೆಸ್ಟ್ ಆಗ್ತಾರೆ ಅನ್ನೋದು ಗೊತ್ತಾಯ್ತೋ ಆಗ ಈ ಪ್ರಕರಣಕ್ಕೂ ನನಗೂ ಸಂಬಂಧನೇ ಇಲ್ಲ ಅಂತ ಹೇಳಿಬಿಟ್ರು. ಇನ್ನು ದೂರು ಕೊಟ್ಟಂತಹ ಚಿನ್ನಯ್ಯ SIT ಸರಿಯಾಗಿ ಡ್ರಿಲ್ ಮಾಡಿದ ನಂತರದಲ್ಲಿ ಎಲ್ಲ ಸತ್ಯವನ್ನು ಆತ ಒಪ್ಕೊಂಡ. ಇನ್ನು ಚಿನ್ನಯ್ಯನಿಗೆ ನಕಲಿ ಬುರುಡೆಯನ್ನು ತಂದುಕೊಟ್ಟಂತಹ ಮತ್ತೊಬ್ಬ ವ್ಯಕ್ತಿ ಟಿ ಜಯ ಅನ್ನುವ ವ್ಯಕ್ತಿ, ನಕಲಿ ಬುರುಡೆಯನ್ನು ತನಗೆ ತಂದುಕೊಟ್ಟಿದ್ದೆ ದೂರು ಕೊಟ್ಟಂತಹ ಜಯನ್ ಅಂತ ಚಿನ್ನಯ್ಯ ಒಪ್ಪಿಕೊಂಡಿದ್ದಾನೆ. ಮಾಸ್ಕ್ ಮ್ಯಾನ್ ಈಗ ಎಲ್ಲವನ್ನ ಬಾಯ್ಬಿಟ್ಟಿದ್ದಾನೆ. ನೋಡಿ, ಆತ ಸಾಮಾಜಿಕ ಹೋರಾಟಗಾರ ಅಂತ ತನ್ನನ್ನು ತಾನು ಬಿಂಬಿಸ್ಕೊಂಡಿದ್ದಾನೆ. ಆದರೆ ಮಾಡೋದು ಮಾತ್ರ ಇಂತಹ ಕೆಲಸ. ಆರಂಭದಲ್ಲೇ ಆತನ ವರ್ತನೆಗಳು, ಹೇಳಿಕೆಗಳು ಅನುಮಾನಾಸ್ಪದವಾಗಿತ್ತು. ರಾಜ್ಯದ ಜನ ಅನುಮಾನವನ್ನು ವ್ಯಕ್ತಪಡಿಸಿದ್ರು. ಇದೇ ಅನುಮಾನ SIT ಅಧಿಕಾರಿಗಳಿಗೂ ಬಂದಿದೆ. ಅದಕ್ಕೆ ಆತನನ್ನು ಡ್ರಿಲ್ ಮಾಡ್ತಾ ಇರುವಂಥದ್ದು. ಇನ್ನು ಬುರುಡೆ ಗ್ಯಾಂಗ್ ಅಥವಾ ಬಿ ಗ್ಯಾಂಗ್ನ ಮತ್ತೊಬ್ಬ ಸದಸ್ಯ ಗಿರೀಶ್ ಮಟ್ಟಣ್ಣ, ಆತನ ಹಿನ್ನೆಲೆ ಏನು ಅನ್ನೋದು ಎಲ್ರಿಗೂ ಗೊತ್ತು. ಆತನನ್ನು SIT ತೀವ್ರ ವಿಚಾರಣೆಗೊಳಪಡಿಸಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಸತ್ಯ ಹೊರಬರುತ್ತೆ. ಇನ್ನು ಈ ಬುರುಡೆ ಗ್ಯಾಂಗ್ನ ಮಾಸ್ಟರ್ ಮೈಂಡ್, ಸುಳ್ಳು ವಿಡಿಯೋಗಳನ್ನು ಸೃಷ್ಟಿ ಮಾಡ್ತಾ ಇದ್ದಂತಹ, ಧರ್ಮಸ್ಥಳ ವಿರುದ್ಧ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಂತಹ ಸಮೀರ್ ಅನ್ನುವ ವ್ಯಕ್ತಿ, ಈ ಇಡೀ ಬುರುಡೆ ಗ್ಯಾಂಗ್ ಮಾಡಿದಂತಹ ಕೆಲಸಕ್ಕೆ ಈಗ ಇಡೀ ರಾಜ್ಯದ ಜನ ಛೀತು ಅಂತ ಉಗಿತಾ ಇದ್ದಾರೆ. ಸದ್ಯ ಈ ಬುರುಡೆ ಗ್ಯಾಂಗ್ಗೆ SIT ಡ್ರಿಲ್ ಮಾಡಿದ್ದು ಸಾಕಾಗಿಲ್ಲ ಅನ್ನುವಂತೆ ಇಡಿ ಕೂಡ ಡ್ರಿಲ್ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಒಟ್ಟಾರೆಯಾಗಿ ಈ ಪ್ರಕರಣ ನಿಜಕ್ಕೂ ಎಲ್ಲರಿಗೂ ಒಂದು ಪಾಠ ಆಗುವಂಥದ್ದು. ಸುಳ್ಳು ದೂರು ಕೊಡೋದು, ಸುಳ್ಳು ಆರೋಪಗಳನ್ನು ಮಾಡೋದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಇವರೆಲ್ಲರಿಗೂ ಇನ್ನೂ ಶಿಕ್ಷೆ ಆಗಿಲ್ಲ, ಶಿಕ್ಷೆ ಇನ್ನೂ ಬಾಕಿ ಇದೆ. ಆರಂಭದಲ್ಲಿ ನಮ್ಮ ಮುಗ್ಧ ರಾಜ್ಯದ ಜನ ಇವರನ್ನ ನಂಬಿದ್ರು. ಆದರೆ ಈಗ ಇವರ ಬಂಡವಾಳ ಏನು ಅನ್ನೋದು ಗೊತ್ತಾಗಿದೆ. ಒಟ್ಟಾರೆಯಾಗಿ ಧರ್ಮಸ್ಥಳ ಪ್ರಕರಣದ ಈ ನಿಜವಾದ ಆರೋಪಿಗಳಿಗೆ ನಡುಕ ಶುರುವಾಗಿರುವುದಂತೂ ಸತ್ಯ. ಹಾಗಾದರೆ ವೀಕ್ಷಕರೇ, ಈ ಒಂದು ಬುರುಡೆ ಗ್ಯಾಂಗ್ ಅಥವಾ ಬಿ ಗ್ಯಾಂಗ್ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.